ಶಿರಾ ತಾಲೂಕಿನ ಜನತೆಗೆ ಈಗ ಹೈಟೆಕ್ ನೀರಿನ ಭಾಗ್ಯ ಸಿಕ್ಕಿದೆ. ಹೌದು, ಕುಡಿಯುವ ನೀರಿಗಾಗಿ ಡಿಜಿಟಲ್ ಕ್ರಾಂತಿಯನ್ನೇ ಶಿರಾನಗರದಲ್ಲಿ ಪರಿಚಯಿಸಲಾಗಿದೆ. ಶಾಸಕ ಟಿ.ಬಿ. ಜಯಚಂದ್ರ ಅವರ ಮಹತ್ವಾಕಾಂಕ್ಷೆಯೊಂದಿಗೆ ತಾಲೂಕಿನಲ್ಲೇ ಮೊಟ್ಟಮೊದಲ ಬಾರಿಗೆ ಹೇಮಾವತಿ ಹೈಟೆಕ್ ಶುದ್ಧ ನೀರಿನ ಘಟಕ ಈಗ ಸಾರ್ವಜನಿಕರ ಸೇವೆಗೆ ಮುಕ್ತವಾಗಿದೆ. ವಿಶೇಷ ಅಂದ್ರೆ ಇಲ್ಲಿ ಕೇವಲ ನಾಣ್ಯ ಹಾಕೋದಷ್ಟೇ ಅಲ್ಲ, ನೀವು ನಿಮ್ಮ ಮೊಬೈಲ್ನಿಂದ ಫೋನ್ ಅಥವಾ ಗೂಗಲ್ ಪೇ ಮಾಡುವ ಮೂಲಕವೂ ನೀರನ್ನು ಪಡೆಯಬಹುದು. ಕೇವಲ 5 ರೂಪಾಯಿಗೆ 20 ಲೀಟರ್ ಶುದ್ಧ ನೀರು. ಡಿಜಿಟಲ್ ಯುಗಕ್ಕೆ ತಕ್ಕಂತೆ ವಿನ್ಯಾಸಗೊಂಡಿರೋ ಈ ವಾಟರ್ ಪ್ಲಾಂಟ್ನ ವಿಶೇಷತೆ ಏನು? ಶಾಸಕರು ಈ ಬಗ್ಗೆ ಏನಂದ್ರು? ಇಲ್ಲಿದೆ ನೋಡಿ ಒಂದು ಕಂಪ್ಲೀಟ್ ರಿಪೋರ್ಟ್. ಈ ಘಟಕದ ಹೈಲೈಟ್ ಅಂದ್ರೆ ಡಿಜಿಟಲ್ ಪಾವತಿ. ಹೌದು, ಕಿಸೆಯಲ್ಲಿ ಚಿಲ್ಲರೆ ಇಲ್ಲದಿದ್ರೂ ತಲೆ ಕೆಡಿಸಿಕೊಳ್ಳಬೇಕಿಲ್ಲ. UPI ಮೂಲಕ ಸ್ಕ್ಯಾನ್ ಮಾಡಿ ಬೇಕಾದಷ್ಟು ನೀರನ್ನು ಪಡೆದುಕೊಳ್ಳಬಹುದು. ಸಾರ್ವಜನಿಕರ ಅನುಕೂಲಕ್ಕಾಗಿ ಕೇವಲ 1 ರೂಪಾಯಿಗೆ 1 ಲೀಟರ್ ಹಾಗೂ 5 ರೂಪಾಯಿಗೆ 20 ಲೀಟರ್ ದರವನ್ನು ನಿಗದಿಪಡಿಸಲಾಗಿದೆ. ಇದು ತಾಲೂಕಿನ ಪ್ರಪ್ರಥಮ ಹೈಟೆಕ್ ಮತ್ತು ಸ್ವಯಂಚಾಲಿತ ಪ್ಲಾಂಟ್ ಎನ್ನಿಸಿಕೊಂಡಿದೆ. 30 ಕೋಟಿ ಖರ್ಚಾಗ್ತದೆ. ನಾನು ತಾಲೂಕಿನಾದ್ಯಂತ 62 ಬ್ಯಾರೇಜ್ಗಳನ್ನ ಪ್ರಾರಂಭ ಮಾಡಿ ಕೇವಲ 2 ತಿಂಗಳಾಯಿತು. ಇನ್ನು 2 ತಿಂಗಳೊಳಗಾಗಿ 46 ಮುಗೀತದೆ. ಬಹುಶಃ ಇನ್ನಿದ್ದೆಲ್ಲ ಮುಗಿಬೇಕಾದ್ರೆ ಇನ್ನೊಂದು 2 ತಿಂಗಳಾಗ್ತದೆ. ಇದು ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ, ಜನ ಅರ್ಥ ಮಾಡ್ಕೋಬೇಕು. ಯಾತಕ್ಕೋಸ್ಕರ ನಾನು ಬ್ಯಾರೇಜ್ಗಳು ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಳೆದ 25 ವರ್ಷದಿಂದ ನಮಗೆ ನೀರು ಬಂತಲ್ಲ, ನೀರು ಬಂದಿದ್ದರಿಂದ ಅಂತರ್ಜಲ ಅಭಿವೃದ್ಧಿ ಆಗಿತ್ತು. ಆದರೆ ಹೋದ ವರ್ಷ ಮಳೆ ಇಲ್ಲದೆ ಇದ್ದ ಸಂದರ್ಭದಲ್ಲಿ, ಮಳೆ ಇಲ್ಲದೆ ಇದ್ದಾಗ ತಾಲೂಕಿನಾದ್ಯಂತ ಅಡಿಕೆ ಜಾಸ್ತಿ, ಹಂಗಾಮು ಜಾಸ್ತಿ ಬಂದಿದ್ದರಿಂದ ಹೆಚ್ಚು ಬೋರ್ವೆಲ್ಗಳನ್ನ ಹಾಕಿ ನೀರನ್ನ ಎಳೆಯುವಂತ ಕೆಲಸವನ್ನು ಮಾಡಿದ್ರಿಂದ ಈಗಾಗಲೇ ಅಂತರ್ಜಲ ಕುಗ್ಗಿರ್ತಕ್ಕಂಥದ್ದು. ಬಹುಶಃ ರಾಜ್ಯ ಸರ್ಕಾರದ ಪಟ್ಟಿನಲ್ಲಿ ಅಂತರ್ಜಲ ಕಡಿಮೆ ಆಗಿರ್ತಕ್ಕಂಥ ತಾಲೂಕಿನಲ್ಲಿ ಸಿರಾ ಇರಲಿಲ್ಲ. ಆದರೆ ಈ ವರ್ಷ ಸಿರಾ ಹೊಸದಾಗಿ ಇನ್ಕ್ಲೂಡ್ ಆಗಿದೆ. ಅಂದ್ರೆ ಎಲ್ಲ ಒಂದು ಕಡೆಗೆ ಇದು ಎಚ್ಚರಿಕೆ ಗಂಟೆ. ನನಗೆ ಅರ್ಥ ಆಗ್ತದೆ, ನಾನು ಅರ್ಥ ಮಾಡ್ಕೋತೀನಿ. ಅದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ, ಬ್ಯಾರೇಜ್ಗಳನ್ನ ಮಾಡಿ ನೀರನ್ನ ಸಂಗ್ರಹಿಸಿರ್ತಕ್ಕಂಥದ್ದೇ ಮುಖ್ಯವಾದಂಥ ಕೆಲಸ. ಅದೇ ರೀತಿಯಾಗಿ ಜನರು ಕೂಡ ಅರ್ಥ ಮಾಡ್ಕೋಬೇಕು. ಅಂತರ್ಜಲವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ಅಂತರ್ಜಲದ ಜೊತೆಗೆ ಅದು ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ಯಾವುದೇ ಬ್ಯಾಕ್ಟೀರಿಯಾಗಳಾಗಲಿ ರಾಸಾಯನಿಕ ವಸ್ತುಗಳು ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಅದು ನೀರನ್ನ ಕೊಡುವಂಥ ಕೆಲಸ ಆಗ್ಬೇಕಾಗುತ್ತದೆ. ಆ ರೀತಿಯಾಗಿ ನೀರನ್ನ ಶೋಧಿಸಿ ಕುಡಿದಂಥ ಸಂದರ್ಭದಲ್ಲಿ ಮಾತ್ರ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇಲ್ದಾಗಿದ್ದೆಲ್ಲ ಆಗೋಗಿದೆ, ಆದರೆ ಮುಂದೆ ಇನ್ಯಾವ ರೀತಿಯಲ್ಲೂ ಕೂಡ ಅದು ಮರುಕಳಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾನು ಆ ಎಚ್ಚರಿಕೆಯನ್ನು ತೆಗೆದುಕೊಂಡಿದ್ವಿ. ಜನ ಅರ್ಥ ಮಾಡ್ಕೋಬೇಕು. ಅದನ್ನ ಬ್ಯಾರೇಜ್ಗಳು ಅಂದ್ರೆ ಏನು ಅಂತಕ್ಕಂಥದ್ದನ್ನ ಬಹುಶಃ ಇಡೀ ದೇಶದಲ್ಲಿ ಯಾವ್ದಾರು ಕ್ಷೇತ್ರದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಬ್ಯಾರೇಜ್ಗಳಾಗಿದೆ ಅಂತ ಹೇಳಿದ್ರೆ ಬಹುಶಃ ನನ್ನ ಲೆಕ್ಕದಲ್ಲಿ ದೊಡ್ಡ ಬ್ಯಾರೇಜ್ಗಳು ಅನ್ನಿಸ್ಕೊಂಡು ಒಂದು 40 ಆಗಿರ್ಬೇಕು. ಆಮೇಲೆ 1 ಕೋಟಿ ಆಸುಪಾಸಲ್ಲಿ ಇರ್ತಕ್ಕಂಥದ್ದು ಒಂದು 200-250 ಕೋಟಿ ಬ್ಯಾರೇಜ್ಗಳು ಆಗಿರ್ತಕ್ಕಂಥದ್ದು. ಇದೆಲ್ಲದೂ ಕೂಡ ಅಂತರ್ಜಲವನ್ನ ಜಾಸ್ತಿ ಮಾಡ್ತಕ್ಕಂಥದ್ದು. ನೀರನ್ನ ಸಂಗ್ರಹಿಸಿ ಅದನ್ನ ಯಾವಾಗ ಬೇಕಾದ್ರೂ ಉಪಯೋಗಿಸಬೇಕು. ನೀರನ್ನ ಅತ್ಯಂತ ಎಚ್ಚರಿಕೆಯಿಂದ ಬೆಳೆಸುವಂತ ರೀತಿಯಲ್ಲಿ ಆಗ್ಬೇಕು. ಇದನ್ನ ಜನ ಅರ್ಥ ಮಾಡ್ಕೋಬೇಕು. ನಮ್ಮ ತಾಲೂಕಿಗೆ ಯಾವತ್ತೂ ಕೂಡ ಅಂತರ್ಜಲದ ಕೊರತೆಯಿಂದಾಗಿ ಇವತ್ತು ರೋಗ ರುಜಿನಗಳು ಮತ್ತು ಮಲಿನ ಆಗಿರ್ತಕ್ಕಂಥ ನೀರು ಬರಬಾರ್ದು. ಮತ್ತು ಅದನ್ನು ಕುಡಿದು ಯಾರಿಗೂ ಕೂಡ ಆರೋಗ್ಯ ಕೂಡ ಕೆಡಬಾರ್ದು. ಆ ರೀತಿಯಾದಂಥ ಎಚ್ಚರಿಕೆ ಯಾವತ್ತೂ ಕೂಡ ನಮ್ಮ ಜನರಲ್ಲಿ ಇರಬೇಕು ಅಂತಕ್ಕಂಥ ಮನವರಿಕೆಯನ್ನ ನಾನು ಮಾಡೋದಕ್ಕೆ ಇಚ್ಛೆ ಪಡ್ತೇನೆ.